ಅಲ್ಲ ರಾನವ್ವ, ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದಿ? ಅಲ್ಲ ನನಗಿಲ್ಲಿ ಇರಕ್ಕೆ ಭಯ ಆಗತೈತಿ. ನನ್ನ ಮನೆಗೆ ಕಳಿಸ್ಬಿಡವ್ವ, ನಿಂಗೆ ಪುಣ್ಯ ಬರ್ತೈತಿ. ಇದು ಯಾರ ಮನೆಗೆ ಕರ್ಕೊಂಬಂದ್ಯವ್ವ ನನ್ನ? ಅಮ್ಮ, ನೀವೇನು ಭಯ ಪಡಕ್ಕೆ ಹೋಗಬೇಡಿ. ಇದು ನಮ್ಮ ಅತ್ತೆ ಮನೆ. ಸಾರಿ. ಅಲ್ಲ, ಇದು ನನ್ನ ಮನೆ, ನನ್ನ ಗಂಡನ ಮನೆ. ಇಲ್ಲಿರೋದು ನಾನು, ನನ್ನ ಗಂಡ, ನಮ್ಮ ಮಾವ. ಇಲ್ಲಿರೋದು 3 ಕತ್ತೆಗಳಿದ್ದಾವೆ. ನಮ್ಮ ಅತ್ತೆ, ಅವಳ ಸೊಸೆ ಕತ್ತೆ, ಅವಳ ಮಗ ಹಂದಿ. ಇವ್ರು 3 ಜನ ಇದ್ದಾರೆ. ಅವನ್ನೆಲ್ಲ ನಾವು ಒದ್ದು ಹೊರಗೆ ಹಾಕಬೇಕು. ಅದಕ್ಕೆ ನಿನ್ನ ಸಹಾಯ ನನಗೆ ಬೇಕು. ಏನಾಯಿತು ಏನಿಲ್ಲ ಅನ್ನೋದು ನೀನು ಹೇಳ್ತೀಯಾ ಪ್ಲೀಸ್? ಅಲ್ಲ, ನಾನು ಹೆಂಗೆ ಹೇಳಿನಿ ಅಂದ್ರೆ ಏನಾರ ತೊಂದರೆ ಕೊಟ್ರೆ ನಾನು ಏನು ಮಾಡಲಿ? ನನಗೂ ಮಕ್ಕಳು ಮರಿ ಗಂಡ ಅದಾರ. ನಾನು ಎಲ್ಲಿ ಓಡೋದ್ನು, ಏನು ಮಾಡಿದ್ನೋ, ಯಾಕೆ ಹೋದ್ನೋ ಅಂತ ನನ್ನ ಗಂಡ ನನ್ನ ಬಗ್ಗೆ ಏನು ಅಪಾರ್ಥ ತಿಳ್ಕೊಂಡಾನೋ ಯಾರಿಗೆ ಗೊತ್ತು. ಮನೆಗೆ ಹೋದ್ರೆ ಸೇರಿಸ್ತಾನೋ ಇಲ್ಲ ಅಂತಾನೂ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಇವಳಿಗೆ ಸಹಾಯ ಮಾಡೋಕ್ಕೆ ಹೋಗಿ ನನ್ನ ಜೀವನ ನಾನು ಹಾಳು ಮಾಡಿಕೊಂಡು ಇಷ್ಟು ವರ್ಷ ನರಕ ಅನುಭವಿಸೀನಿ. ಇನ್ನು ಮುಂದೆನೂ ನರಕ ಅನುಭವಿಸೋಕೆ ನನಗಿಷ್ಟ ಇಲ್ಲ. ದಯವಿಟ್ಟು ರಾಣವ್ವ, ನಾನು ಬಿಟ್ಟು ಬಿಡವ. ನಾನು ಎಲ್ಲಾರು ಹೋಗ್ತೀನಿ, ಎಲ್ಲಾರು ಭಿಕ್ಷೆ ಎತ್ತಾರ ಜೀವನ ಮಾಡ್ತೀನಿ. ನನಗಿದು ಇವರಿಂದ ಬಡಿಸ್ಕೊಂಡಿರಕ್ಕೆ ಆಗವತ್ತು. ನಿನ್ನ ಗಂಡನ ಒಂದು ಸಲ ತೋರಿಸಿಬಿಡು, ನಾನು ಹೋಗ್ಬಿಡ್ತೀನಿ. ನೀನು ಎಲ್ಲೂ ಹೋಗಬೇಕಾಗಿಲ್ಲಮ್ಮ. ಇಲ್ಲೇ ಇರ್ತೀಯ, ಇದೇ ಮನೇಲೇ ಇರ್ತೀಯ. ಇದೇ ಮನೇಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತೀಯ. ನಿನ್ನ ಗಂಡನಿಗಾಗಲಿ ನಿನ್ನ ಮಕ್ಕಳಿಗಾಗಲಿ ನಾನೆಲ್ಲ ಹೇಳ್ತೀನಿ. ನಾನೆಲ್ಲ ನಡೆದಿರೋ ಸತ್ಯನ ತಿಳಿಸ್ತೀನಿ. ನಿನ್ನ ಜೀವನನ ಸರಿ ಮಾಡ್ತೀನಿ. ನೀನೇನು ಚಿಂತೆ ಮಾಡೋಕ್ಕೆ ಹೋಗಬೇಡ. ಇದು ಹೇಳ್ತಾ ಇರೋದು ಸುಮತಿ, ರಾಣಿ ಅಲ್ಲ. ಸುಮತಿ ಮೈಯಲ್ಲಿ ನಾನಿದ್ದೀನಿ, ಅದನ್ನೇ ಹೇಳ್ತಾ ಇರೋದು. ನೋಡು ನಿಂಗೆ, ನಾನು ಹೇಳ್ತಾ ಇರೋದು ನೀನು ತಿಳ್ಕೊತಿ ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ಜೀವನ ಸರಿ ಮಾಡೋದು ಕೆಲಸ ನಂದು. ನಿನ್ನ ಜೀವನ ಸರಿ ಮಾಡಿ ನಿನ್ನ ಮಕ್ಕಳ ಮರಿಗೆ ಮೆಟ್ಟಿಗೆ ಹಚ್ಚಿ ನಿನ್ನನ್ನು ಇದೇ ಮನೆಯಲ್ಲಿ ಶಾಶ್ವತವಾಗಿ ಕೆಲಸದವಳಾಗಿ ಇರ್ತೀಯ. ಈ ಮನೆ ಮಗಳಾಗಿರ್ತೀಯ. ಈ ಮನೇಲಿ ಒಂದು ಹಿರಿಯಳಾಗಿರ್ತೀಯ. ಕೆಲಸದವಳು ಅನ್ನೋದಕ್ಕಿಂತ ಈ ಮನೇಲಿ ಒಬ್ಬಳು ಹಿರಿಯಳಿದಾಳೆ ಅನ್ನೋದು ಒಂದು ಇದು ಮುಖ್ಯ ಆಗುತ್ತೆ. ನನ್ನ ಮಗನ, ನನ್ನ ಸೊಸೆನ ನೋಡ್ಕೋ ಜವಾಬ್ದಾರಿ ನಿಂದು. ಇಲ್ಲಿ ನಾನು ದೆವ್ವಿನ ರೂಪದಲ್ಲಿ ಕಾಣಿಸೋದಿಲ್ಲ. ನಾನು ಸೊಸೆ ಮೈಯಲ್ಲೇ ಇರ್ತೀನಿ. ಆದರೆ ಮಾತಾಡೋದು ರಾಣಿ ಥರನೇ ಮಾತಾಡ್ತಾ ಇರ್ತೀನಿ. ನೀನೊಂಚೂರು ಅರ್ಥ ಮಾಡ್ಕೋಬೇಕು ಅಷ್ಟೇ. ಮಾತಿಗೂ ಸುಮತಿ ಅಮ್ಮೋರೆದು ಅಂತ ಅಂದ್ಗಿಂದ್ಯಾ? ಬಾಯ್ ತಪ್ಪಿ ಹುಷಾರಾಗಿರು. ಇಲ್ಲಿ ಗೋಡೆಗಳಿಗೂ ಕಿವಿ ಇರ್ತಾವೆ. ರಾಜು ರಾಣಿ, ಎಲ್ಲಿ ಹೋಗಿದ್ದೆ? ಏನಾದರೂ ಕೆಲ್ಸಕ್ಕೆ ಹೋಗಿದ್ದೇನಾ? ಅಲ್ಲ, ಕಾಣ್ತಾ ಇರಲಿಲ್ಲ ಮನೇಲಿ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ ನೀನು? ಎಲ್ಲರೂ ಮನೇಲಿರೋ ಹೊತ್ತು ಈ ರಾತ್ರಿಯಲ್ಲಿ ಎಲ್ಲಿ ಹೋಗಿದ್ದೆ? ಒಬ್ಬೊಬ್ಬಳೇ ಎಲ್ಲಿ ಅಡ್ಡಾಡ್ತಾ ಇದೆಯಾ? ಅಯ್ಯೋ ರೀ, ನಿಮ್ಗೆ ಸ್ವಲ್ಪ ನನ್ನ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ನಿಮ್ಗೆ ಹೇಳಬೇಕಂದೆ ನೀವು ಮಲ್ಕೊಂಡಿದ್ರಿ. ಅದಕ್ಕೆ ಯಾಕೆ ಎಬ್ಸೋದು ಬಿಡು, ಸುಸ್ತಾಗಿ ಮಲ್ಕೊಂಡಿರ್ತಾರಂತ ಹೋದೆ. ಈ ರಾತ್ರಿಯಲ್ಲಿ ಅಂಥದ್ದೇನು ಕೆಲಸ? ಇಲ್ಲಿ ಯಾರು ಬಂದಾರು ಸ್ವಲ್ಪ ನೋಡಿ, ಅವ್ರನ್ನ ಗುರ್ತಾ ಹಿಡಿತೀರಾ? ಯಾರು ನಂಗೆ ಗೊತ್ತಿಲ್ಲ. ವಯಸ್ಸಾದ ಅಜ್ಜಿ, ಎಲ್ಲಿ ಸಿಕ್ರು ಇವರು? ರಾನವ್ವ, ರಾಜಪ್ಪ, ಈ ಅಪ್ಪನೇನಾ? ಹೌದು ನಿಂಗಮ್ಮ, ರಾಜು ಅನ್ನೋರು ಇವರೇ, ನಮ್ಮ ಯಜಮಾನ್ರು. ನೀವು ಅವತ್ತು ಆಡಿಸಿ ಬೆಳೆಸಿದ ನಿಮ್ಮ ಸುಮತಿ ಅಮ್ಮವ್ರ ಮಗ. ಅಯ್ಯೋ, ಯಾಕೆ ಕಳ್ತಾ ಇದೀಯಾ ನಿಂಗಮ್ಮ? ಏನಾಯ್ತು? ಅಲ್ಲ, ಯಾಕೆ ಕಳ್ತಾ ಇದೀಯಾ ನೀನು? ಎಷ್ಟು ದೊಡ್ಡವನು ಆಗಿದ್ದಾನವ, ನನ್ನನ್ನು ನೆನಪೇ ಇಟ್ಕೊಂಡಿಲ್ಲ. ಪಾಪ, ಚಿಕ್ಕ ವಯಸ್ಸು, ಎಳೆ ಕಂದ. ನನ್ನನ್ನು ನೆನ್ಪಿಟ್ಕೊಂಡ್ರೆ ಹೆಂಗೆ ನೆನ್ಪಿಟ್ಕೊಂಡಿದ್ದದು? ಇಲ್ಲ, ನನ್ನನ್ನು ಮರ್ತು ಬಿಟ್ಟೈತೆ ಹುಡುಗ. ರಾಜಪ್ಪ, ನಾನು ಯಾರು ಅಂತ ಗೊತ್ತಿಲ್ಲೇನಪ್ಪ ನಿಂಗೆ? ಇಲ್ಲಮ್ಮ, ನೀವು ಯಾರು ಅಂತ ನಂಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಯಾರಮ್ಮ ನೀವು? ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಮರ್ತೋಗಿದ್ದೀನಿ. ಯಾರು ಅಂತ ಹೇಳಿ ಅಮ್ಮ. ಯಪ್ಪ, ನಿಮ್ಮಮ್ಮ ಇದ್ದಾಗ ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದೆ, ನಿಂಗಮ್ಮ ಅಂತ ಹೇಳಿ. ನಾನು ನಿಮ್ಮ ಮನೆ ಕೆಲಸದಾಕಿ. ನಿಮ್ಮಮ್ಮ ದೊಡ್ಡ ಮನೆತನದವಳು, ದೊಡ್ಡ ಆಸ್ತಿವಂತಳು. ನಿಮ್ಮಪ್ಪ ಆಸ್ತಿಗೋಸ್ಕರನೇ ನಿಮ್ಮಮ್ಮನ ಮದುವೆ ಆಗಿದ್ದು. ಆದ್ರೆ ಏನು ಮಾಡೋದು, ದುರದೃಷ್ಟ, ನಿಮ್ಮಮ್ಮ ಸತ್ತೋಗ್ಬಿಟ್ರು. ಸಾಯೋವಾಗ ನನ್ನ ಮಗನ ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದೀನಿ. ನನ್ನ ಈ ಆಸ್ತಿನ ಅಂತಸ್ತನ ನನ್ನ ಮಗನಿಗೆ ಹುಟ್ಟೋ ಮಗುಗೆ ಹೆಸರಲ್ಲಿ ಬರೆದಿರ್ತೀನಿ. ಇದನ್ನು ಯಾರಿಗೂ ಅನುಭವಿಸೋಕ್ಕಷ್ಟೇ ಹೊರತು ಇದನ್ನು ಅವರು ಉಪಯೋಗಿಸ್ಕೊಂಡು ಅವ್ರ ಹೆಸ್ರಿಗೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಈ ಮಗುನ ನೀನೇ ಕಾಪಾಡು, ಈ ಮಗನ ನೀನು ಜೋಪಾನ ಮಾಡು ಅಂತ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿ ನಿಮ್ಮಮ್ಮ ಪ್ರಾಣ ಬಿಟ್ಟಿದ್ಲು. ಅಯ್ಯೋ, ನಿಮ್ಮಮ್ಮ ನಿಧಾನ. ನೀರು ಕೊಡ್ಲಾ? ನಾನು ಬಂದ ತಕ್ಷಣ ಏನೂ ಕೊಡಲೇ ಇಲ್ಲ. ನೀರು ತೊಗೊಂಬರ್ತೀನಿ ಇರು. ಬೇಡವ, ಬರೋ ದಾರಿಗೆ ಎಳ್ನೀರು ಕೊಡಿಸಿ ನನ್ನನ್ನು ಅಲ್ಲೇ ಯಾವುದೋ ಒಂದು ರೂಮಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಕರ್ಕೊಂಬಂದಿದ್ಯಾ. ಮತ್ತಿನ್ನೇನು, ಹೊಟ್ಟೆ ತುಂಬ ಊಟನೂ ಕೊಟ್ಟಿದ್ಯಾ. ನಿಂಗೆ ಪುಣ್ಯ ಬರಲಿ. ಈಗ ನಾನು ಸತ್ಯ ಹೇಳಲೇಬೇಕು. ನಾನು ತುಂಬ ಹೊತ್ತು ನಿಂದ್ರಲ್ಲ. ಆ ಭಾಗ್ಯನ ಕಣ್ಣಿಗೆ ಬೀಳೋದಕ್ಕಿಂತ ಮುಂಚೆ ನಾನು ಇಲ್ಲಿಂದ ಹೋಗಬೇಕು. ಅದಕ್ಕೆ
ಸತ್ಯ ಹೇಳ್ತೀನಿ. ಅದು ನಿಮ್ಮಮ್ಮ ಸಾವಿಗೆ ಯಾರದು? ನಿಂಗಮ್ಮ? ನನ್ನ ನಿಂಗಮ್ಮ ಅಲ್ಲ, ರಣವ. ನಾ ಬರ್ತೀನಿ. ಅಯ್ಯೋ ಯಾಕಮ್ಮ ಹೋಗ್ತೀನಿ ಅಂತಿದ್ದೀರಾ? ಒಂದು ನಿಮಿಷ ಕೇಳಿ ಇಲ್ಲಿ. ನೀವು ಇಲ್ಲಿ ಹೋಗಕ್ಕೆ ಬಂದಿಲ್ಲ, ಇಲ್ಲೇ ಇರಕ್ಕೆ ಬಂದಿದ್ದು. ಇಲ್ಲಿಗೆ ಯಾರಿಗೂ ಹೆದರ್ಬೇಕಾಗಿಲ್ಲ. ಇರೋ ಸತ್ಯನ ಮಾವನ ಮುಂದೆ, ನನ್ನ ಗಂಡನ ಮುಂದೆ ಹೇಳಿ, ಧಾರಾವಾಳವಾಗಿ ಹೇಳಿ. ಏನಾಯಿತು, ಏನದು ಹಕ್ಕಿಕತ್ತು ಅಂತ ಹೇಳಿ ಪ್ಲೀಸ್. ನಿಂಗಮ್ಮ, ಇದು ನಮ್ಮ ಜೀವನದ ಪ್ರಶ್ನೆ, ನನ್ನ ಗಂಡನ ಜೀವನದ ಪ್ರಶ್ನೆ. ನೀನು ಹುಡ್ಕೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅದು ನನಗೆ ಗೊತ್ತು. ಒಂದೇ ಒಂದ್ಸಲ ಈ ವಿಷಯನ ನನ್ನ ಗಂಡನ ಮುಂದೆ ಹೇಳು. ನಿಂಗಿ ಹೇಳು, ನಾನು ಸುಮತಿ ಹೇಳ್ತಾ ಇದ್ದೀನಿ. ನೀನು ಹಿಂದೆ ಬೆನ್ಗಾವಲಾಗಿ ನಾನು ನಿಂತಿರ್ತೀನಿ ಅಂತ ಹೇಳಿಲ್ವಾ? ಹೇಳು ನಿಂಗಿ. ನನ್ನ ಜೀವನದ ಪ್ರಶ್ನೆ, ನನ್ನ ಮಗನ ಜೀವನದ ಪ್ರಶ್ನೆ ಇದು. ನನ್ನ ಸಾವಿಗೆ ಕಾರಣವಾದರೂ ಶಿಕ್ಷೆ ಆಗಲೇಬೇಕು. ಹೇಳು ನಿಂಗಿ, ಹೇಳು. ಸರಿ ನಿಂಗಮ್ಮ, ಎಷ್ಟು ದಿನ ಇಲ್ಲಿ ಹೇಳಿದ್ದೆ? ಈಗ ಹೆಂಗೆ ಇವಳಿಗೆ ಸಿಕ್ಕೆ? ಇವಳಿಗೆ ನೀನೇ ನಿಂಗಮ್ಮ ಅಂತ ಹೆಂಗೆ ಗೊತ್ತು? ಅಲ್ಲ ಏನಿದು? ಇಲ್ಲ ಅಪ್ಪ ಅವರೇ, ಆಗಿದ್ದಾಗಲಿ ನಾನು ನಿಮ್ಮ ಮಗನ ರಾಜನ ಮುಂದೆ ಎಲ್ಲ ಸತ್ಯನೂ ಹೇಳ್ತೀನಿ. ನನಗೆ ನೀವು ಏನು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ನನ್ನನ್ನು ನೀವು ಏನು ನೇಲ್ಗಂಬಕ್ಕೆ ಏರಿಸಿದ್ರೂ ಪರವಾಗಿಲ್ಲ. ರಾಜನಿಗೆ ಅವನ ತಾಯಿ ಹೇಗೆ ಸತ್ಲು, ಯಾರು ಕೊಂದ್ರು ಅಂತ ಗೊತ್ತಾಗಬೇಕು. ಅದು ಏನು ಹೇಳ್ತಾ ಇದ್ದೀನಿ ನಿಂಗೆ? ಹೌದು, ನಿಜಾನೇ ಹೇಳ್ತಾ ಇದ್ದೀನಿ ಭಾಗ್ಯ, ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಕರ್ಕೊಂಬಂದು ಸೇರಿಸಿರೋ ಮನೆಗೆ ಬಂದು ಬಿದ್ದಿರೋಳು ನೀನು. ಹಾಂ, ಇವೇನು ರಾಜಪ್ಪ, ಇವು ಸ್ವಂತ ನಿಮ್ಮ ಅಪ್ಪನ ಮಕ್ಕಳಲ್ಲ, ಗೊತ್ತಾಯ್ತಾ? ಇವ್ರಿಗೆ ಯಾವ ಆಸ್ತಿ ಅಂತಸ್ತು ಇದರಲ್ಲಿ ಅನುಭವಿಸೋ ಹಕ್ಕು ಇಲ್ಲ. ಇದೆಲ್ಲ ಆಸ್ತಿನೂ ನಿಂದೆ, ಇದು ನಿಮ್ಮ ಅಪ್ಪಂದು ಕೂಡ ಅಲ್ಲ, ನಿನ್ನ ತಾಯಿದು. ಈ ಆಸ್ತಿ ಅಂತಸ್ತು ಎಲ್ಲ ಅವ್ರ ತವ್ರ ಮನೆಯಿಂದ ಬಂದಿರೋದು. ಇದನ್ನ ತಗೊಂಡು ಈ ಬಿಕಾರಿ ನಾಯಿ ಮನೆ ಕೆಲಸದವಳು ಮೇರಿತಾ ಇದ್ದಾಳೆ. ನಿಂಗೆ ಮತ್ತೆ ನಿಮ್ಮಪ್ಪ ಇದಾನಲ್ಲ, ಈ ನಿಮ್ಮಪ್ಪ ಅನಿಸ್ಕೊಂಡಿರೋ ಪುಣ್ಯಾತ್ಮ, ಇವನು ಸರಿಗಿಲ್ಲ. ನಿಮ್ಮ ತಾಯಿಗೆ ಮೋಸ ಮಾಡಿಬಿಟ್ಟ. ಪಾಪ ಸುಮತಿ ಅಮ್ಮವರು ಎಷ್ಟು ಒಳ್ಳೆಯವರು ಗೊತ್ತಾ? ಅವ್ರಿಗೆ ಯಾವ ರೋಗ ರುಜಿನೂ ಇರಲಿಲ್ಲ. ಎಷ್ಟು ಒಳ್ಳೆಯವರು. ಅವ್ರಿಗೆ ರೋಗ ಇದೆ ಅಂತ ಹೇಳಿ, ಅವ್ರಿಗೆ ಕ್ಯಾನ್ಸರ್ ಇದೆ, ಅದು ಇದೆ ಅಂತ ಹೇಳಿ, ಸುಳ್ಳೊಂದು ಸೊಟ್ಟೊಂದು ಹೇಳಿ ಈ ಭಾಗ್ಯನ ಕಣ್ಣಿಗೆ ಇವ್ರು ಬಿದ್ದರು, ಇವ್ರ ಕಣ್ಣಿಗೆ ಭಾಗ್ಯ ಬಿದ್ದೋ ಗೊತ್ತಿಲ್ಲ. ಅದು ನನಗೆ ಸತ್ಯ ಗೊತ್ತಿಲ್ಲ. 2 ಮಕ್ಕಳನ್ನ ಇಟ್ಕೊಂಡು ಗಂಡನ ಊರು ಬಿಟ್ಟು ಓಡಿಸಿದಾಳೋ ಏನು ಸಾಯಿಸಿದಾಳೋ ಯಾರಿಗೆ ಗೊತ್ತು. ಅದನ್ನು ಬಿಟ್ಟು ಇಲ್ಲಿ ನಿಮ್ಮ ಅಪ್ಪನ ಆಸ್ತಿ ಹೊಡಿಯಕ್ಕೆ ಪಾಪ ನಿಮ್ಮ ಅಪ್ಪಂದೇ ಆಸ್ತಿ ಅಂತ ತಿಳ್ಕೊಂಡು ಮೋಸ ಹೋದ್ಲು. ಆಮೇಲೆ ಗೊತ್ತಾಯ್ತು ಆಸ್ತಿ ಎಲ್ಲ ಅವಳದು ಅಂತ. ಆಮೇಲೆ ನಿಮ್ಮ ತಾಯಿನ ಇಬ್ಬರು ಸೇರೇ ಕೊಂದುಬಿಟ್ರು. ಗೊತ್ತಾಯ್ತಾ? ನಿಮ್ಮ ತಾಯಿ ನನಗೆ ಹೇಳಿ ಮಾತು ಕೊಟ್ಟು ಹೋಗಿದ್ಲು. ಹೋಗುವಾಗ ನೋಡು, ಈ ಥರ ನಾನು ಎಲ್ಲ ವಿಲ್ ಬರಿತೀನಿ, ವಿಲ್ ಬರೆದಾದ್ಮೇಲೆ ನೋಡು ನಾನು ಅಲ್ಲಿಗೆ ಹೋಗ್ತೀನಿ. ಇವರು ಅವ್ರ ಮನೆಗೆ ಹೊಂಟಿದ್ದಾರೆ ಅಂತ ಗೊತ್ತು ನನಗೆ. ನಾನು ಅಲ್ಲಿ ತನಕ ಹೋಗೋತನ ನೀನು ನನ್ನ ಮಗನ ನೋಡ್ಕೊ. ನಾನು ಏನೂ ಒಂದೇಳೆ ಬರ್ದಿರ ಈ ಆಸ್ತಿ ಅಂತಸ್ತು ಎಲ್ಲ ನನ್ನ ಮಗನಿಗಾಗಲಿ ನನ್ನ ಬರೋ ಸೊಸೆಗಾಗಲಿ ನಾನು ಈ ಆಸ್ತಿನ ಬರ್ದಿಲ್ಲ. ಯಾಕಂದರೆ ಅವ್ರು ನನ್ನ ಮಗನ ಕೊಲ್ಲಕ್ಕೂ ಹೇಸೋದಿಲ್ಲ ಅಂತ ಹೇಳಿದರು. ನನಗೆ ಎಷ್ಟು ನೋವಾಯಿತು ಗೊತ್ತಾ? ಆಮೇಲೆ ನನಗೆ ಈ ಸತ್ಯ ಗೊತ್ತಾಗಿತ್ತು. ಅವ್ರು ಯಾಕೆ ಈ ಥರ ಬರೆದ್ರು, ಇವ್ರು ಹೋದ ತಕ್ಷಣ ಅವ್ರನ್ನ ಉಳಿಸಲ್ಲ ಅನ್ನೋದು ಅವ್ರ ಮೊದಲೇ ಅನಿಸಿತ್ತು ಅನಿಸುತ್ತೆ. ಅದಕ್ಕೆ ನಿನಗೆ ಹುಟ್ಟೋ ಮಗುಗೆ ಆಸ್ತಿ ಬರಬೇಕು ಅನ್ನೋ ಥರ ನಿಮ್ಮ ತಾಯಿ ಎಲ್ಲ ಸಂಪೂರ್ಣ ಆಸ್ತಿನೂ ಅವ್ರಿಗೆ ನಿನ್ನ ಹುಟ್ಟೋ ಮಗು ಹೆಸರಲ್ಲಿ ಬರೆದಿದ್ದಾರೆ. ಒಂದೇಳೆ ನಿನಗೆ ಮಗುನೂ ಹುಟ್ಟಲಿಲ್ಲ, ನಿನ್ನ ನಡುದಾರಿಯಲ್ಲಿ ಸತ್ತೋದ್ರೆ ಅದು ಅನಾಥಾಶ್ರಮಕ್ಕೆ ಹೋಗಬೇಕು ಅನ್ನೋ ರೀತಿಲಿ ನಿಮ್ಮ ತಾಯಿ ಎಲ್ಲ ಆಸ್ತಿ ಪತ್ರನೂ ಬರೆದಿದ್ದಾಳೆ. ಅದೇ ಇವಳಿಗೆ ಗೊತ್ತಾಗಿತ್ತು. ನಿಮ್ಮ ತಾಯಿನ ಪಾಪ ಅಲ್ಲಿ ಮನೆಗೆ ಹೋದಾಗ ನಿಮ್ಮ ತಂದೆ ಅವಳು ಅಕ್ರಮ ಸಂಬಂಧ ನಿಮ್ಮ ತಾಯಿ ಕಣ್ಣಾರ ನೋಡಿ ನಿಂಗಮ್ಮ ಹುಷಾರು. ನಾನು ಹುಷಾರಾಗೇ ಇದ್ದೀನಿ ಅಮ್ಮೋರೆ, ನಾನು ಹುಷಾರಾಗೇ ಇದ್ದೀನಿ. ನೀವು ರಾಜಪ್ಪನ ಮದುವೆ ಆಗಿದ್ದೀರಾ ಅಂತ ನಂಗೆ ಸುದ್ದಿ ನೀವು ಹೇಳಿದಾಗೆ ಗೊತ್ತಾಯಿತು. ನಂಗೆ ತುಂಬ ಖುಷಿ ಆಯಿತು. ನಿಮ್ಮಂಥ ಒಳ್ಳೆ ಹುಡುಗಿ ರಾಜಪ್ಪನವ್ರಿಗೆ ಸಿಕ್ಕಿದಾಳಲ್ಲ, ಅವಳ ಜೀವನ ಸಾರ್ಥಕ ಆಗುತ್ತೆ. ಅವ್ರ ಜೀವನ ಯಾಕಂದರೆ ಇಂಥ ನೀಚ ಹೆಂಗಸು ಮನೆ ಕೆಲಸದೊಳಗೆ ಬಂದು ಆ ಮನೆ ಓನರ್ನೇ ಬುಟ್ಟಿಗೆ ಹಾಕ್ಕೊಂಡು ಅವನ ಮಕ್ಕಳಿಗೆ ಮಕ್ಕಳಿಗೆ ಬಿಕಾರಿ ಅಂತ ಮಕ್ಕಳಿಗೆ ಈ ಆಸ್ತಿ ಅನುಭವಿಸೋಕೆ ಹಾಕಿದೆ. ಪಾಪ ಈ ಮನೇಲಿ ಹುಟ್ಟಿ ಬೆಳೆದು ಈ ಮನೆ ಆಸ್ತಿ ಅಂತಸ್ತು ಎಲ್ಲ ರಾಜಪ್ಪನ ಹೆಸರಿಗಿರೋದು. ಅದನ್ನು ಇವಳು ಮರ್ತು ಬಿಟ್ಟಿದ್ದಾಳೆ. ರಾಜಪ್ಪನಿಗೆ ಹುಚ್ಚಿನ ಮಾತ್ರೆ ಕೊಡ್ತಾ ಇದ್ದಾಳೆ. ಈ ವಿಷಯ ನನಗೆ ಗೊತ್ತಾಗಿ ನನ್ನನ್ನು ಕೂಡ ಹಾಕಿದ್ಲು. ರಾಜಪ್ಪನವರೇ, ಅಪ್ಪ ಓನರಪ್ಪ, ರಾಜಪ್ಪ ಅವರ ತಂದೆ ಅಪ್ಪ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಿನ್ನ ಹೆಸರು ಹೇಳೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ನಿನ್ನ ಜನ್ಮಕ್ಕಿಷ್ಟ ಬೆಂಕಿ ಹಾಕ್ಲ. ಮುತ್ತಿನಂತ ಹೆಂಡತಿ ಇಟ್ಕೊಂಡು ಬಂಗಾರದಂಥ ಮಗನ ಇಟ್ಕೊಂಡು ಮನೆ ಕೆಲಸದು ಇನ್ನೊಬ್ಬನ ಜೊತೆ ಮದುವೆ ಆಗಿ ಅವನ ಜೊತೆ ಸಂಬಂಧ ತನ್ನ ಜೀವನನ ಹಚ್ಕೊಂಡಾಕಿನ ನಿನಗಿಷ್ಟ ಆದ್ಲು. ಸ್ವಂತ ನಿನಗೋಸ್ಕರ ತನ್ನ ಸರ್ವಸ್ವವನ್ನು ದಾನ ಮಾಡಿ ಆಸ್ತಿ ಅಂತಸ್ತನ್ನು ನಿನಗೆ ದಾರೆ ಎರೆದು ಕರ್ಕೊಂಡು ಬಂದು ನಿನಗೊಂದು ಮಗು ಕೊಟ್ಟರು ನಿನ್ನ ಜೀವನನ ಸಾರ್ಥಕ ಮಾಡಿದಂಥ ಆ ದೇವತೆನ ಅವಳ ಜೊತೆ ಸೇರಿಕೊಂಡು ಸಾಯಿಸ್ಬಿಟ್ಟಿಯಲ್ಲ, ನೀವು ಮನುಷ್ಯ. ಅಪ್ಪ, ಅಮ್ಮನ್ನ ಕೊಂದದ್ದು ನೀನಾ?
ಇಷ್ಟು ದಿನ ನಾನು ಅನ್ಕೊಂಡಿದ್ದೆ ಅಮ್ಮನ್ನ ಕೊಂದಿದ್ದಲ್ಲ, ಅಮ್ಮ ಸತ್ತಿದ್ದು ಅವ್ರಿಗಿರೋ ರೋಗದಿಂದ ಅಮ್ಮ ನರಳಿ ಸತ್ತಿದ್ದು ಅಂತ. ಆದರೆ ನನ್ನ ಅಮ್ಮನ್ನ ನಿನ್ನ ಅಕ್ರಮ ಸಂಬಂಧಕ್ಕೋಸ್ಕರ ನನ್ನಮ್ಮನ್ನ ಸಾಯಿಸ್ಬಿಟ್ಟು ಈ ಮನೆ ಕೆಲಸದವಳ ಮದುವೆ ಆಗಿದ್ದೀರಾ. ಈ ಮನೆ ಕೆಲಸದವಳು ಇವಳು ನನಗೆ ತಾಯಿ ಸ್ಥಾನ ಕೊಟ್ಟು ನನ್ನೇ ಹುಚ್ಚನ್ನು ಮಾಡೋಕ್ಕೆ ಹುಚ್ಚನ್ನು ಮಾತ್ರೆ ಹಾಕ್ತಾ ಇದ್ಲ. ಹೌದು, ಅವಾಗಿಂದ ನಾನು ಹುಚ್ಚ ಆಗಿದ್ದೆ. ಆಮೇಲೆ ಬರ್ತಾ ಬರ್ತಾ ಯಾಕೋ ಒಂದ್ಸಲ ಡೌಟ್ ಬಂದು ನಾನು ಅಡುಗೆ ಮನೆಗೆ ನೀರು ಕುಡಿಯೋಣ ಅಂತ ಬಂದೆ. ಆವಾಗ ರವಿ ಜೊತೆ ಅಮ್ಮ ಮಾತಾಡ್ತಾ ಇರೋದು ನನಗೆ ಗೊತ್ತಾಯಿತು. ಆವಾಗ ನಾನು 2 ದಿನ ಹಾಲು ಕುಡ್ದಿರ್ಲಿಲ್ಲ, ನಂಗೆ ವಾಮಿಂಟ್ ಆಗ್ತಾಯಿದೆ, ಅಮ್ಮ ಬೈತಾ ಇದ್ದಾಳಂತ ನಾನು ಹೋಗಿ ಬಾತ್ರೂಮಲ್ಲಿ ಸುರು ಬರ್ತಾ ಇದ್ದೆ. ಅವಾಗ ನಂಗೆ ಹುಚ್ಚು ಹಿಡ್ದಿರ್ಲಿಲ್ಲ. ಆದ್ರೂ ನಾನು ಬಂದು ರವಿ ಜೊತೆ ಮಾತಾಡೋದನ್ನ ಕೇಳಿದೆ. ಇವ್ನು ಹುಚ್ಚತ್ತಿ, ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡೋದು, ಆಸ್ತಿ ಎಲ್ಲ ಮಗನೇ ನಿನಗೆ ಬರುತ್ತೆ ಅಂತ. ಆವಾಗಲೇ ನಾನು ಹುಚ್ಚಿನ ಥರ ನಾಟಕ ಮಾಡೋಕ್ಕೆ ಶುರು ಮಾಡಿದೆ. ಆ ಮಾತ್ರೆನೆಲ್ಲ ತೊಗೊಳೋದು ನಿಲ್ಲಿಸ್ಬಿಟ್ಟೆ. ಕೊಟ್ಟಿರೋ ಹಾಲನ್ನ ಚೆಲ್ಬಿಟ್ಟು ನಾನು ಮೊದಲೇ ಬೇರೆ ಹಾಲನ್ನ ತರಿಸಿ ಆರ್ಡ್ರ್ ಮಾಡಿ ಬೇರೆ ಹಾಲು ತರಿಸಿ ಗ್ಲಾಸಲ್ಲಿ ಇಟ್ಕೊಂಡಿರ್ತಿದ್ದೆ, ಅದನ್ನು ಕುಡಿತಾ ಇದ್ದೆ. ನಾನು ಒಳ್ಳೆಯವನೇ ಅಪ್ಪ, ಹುಚ್ಚ ಅಲ್ಲ. ನಿನ್ನಂಥ ಅಪ್ಪ ಅನ್ಕೊಳ್ಳೋಕ್ಕೆ ನನಗೆ ಅಸಹ್ಯ ಆಗುತ್ತೆ. ನನ್ನ ತಾಯಿನ ಕೊಂದ ನೀನು ನೀಚ, ನೀಚ, ದ್ರೋಹಿ. ನನ್ನ ತಾಯಿನ ನೀನು ಕೊಂದುಬಿಟ್ಟಿಲ್ಲ, ದ್ರೋಹಿ ನೀನು. ಮಗನೇ, ಅದು ನನ್ನ ತಪ್ಪಾಯ್ತಪ್ಪ, ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ನಿಂಗಮ್ಮ, ಇನ್ನೂ ಒಂದು ಸತ್ಯ ಗೊತ್ತಿಲ್ಲ. ಆ ಸತ್ಯನ ನಾನು ಹೇಳ್ತೀನಿ. ಆ ಸತ್ಯ ನನಗೆ ಗೊತ್ತು. ಏನಮ್ಮ ಅದು? ನಮ್ಮತ್ತೆನ ಸಾಯಿಸಿದ್ದು ನಮ್ಮ ಮಾವ ಅಲ್ಲ, ಆ ರಾಕ್ಷಸಿ ಭಾಗ್ಯ. ಅವಳ ಅತ್ತೆ ಅಂತ ಕರೆಯೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ಅವಳೆ ಭಾಗ್ಯನೇ ನಮ್ಮತ್ತೆನ ಸಾಯಿಸಿದ್ದು. ಇಲ್ಲ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಯಾರನ್ನೂ ಸಾಯಿಸಿಲ್ಲ. ಅವರು ನಿಜ. ಹೌದು, ನಾನು ಇಲ್ಲ ಅನ್ನಂಗಿಲ್ಲ ರಾಜು. ನಾನು ಹೇಳ್ತಾ ಇರೋದು ನಿಜ. ಇವರೆಲ್ಲ ಹೇಳ್ತಾ ಇರೋದು ನಿಜನೇ ಅಪ್ಪ. ಹೌದು, ನಾನು ಮಾಡಿದ್ದು ತಪ್ಪೆ. ಆಸ್ತಿ ನಿನ್ನೊಬ್ಬನ ಹೆಸರಲ್ಲೇ ಇದೆಯಲ್ಲ, ನನ್ನ ಮಗನ ಹೆಸರು ಬರಬೇಕು ಅನ್ನೋ ಕಾರಣಕ್ಕೆ ನೀನು ನಿದ್ದೆ ಮಾತ್ರೆ, ಹುಚ್ಚಿನ ಮಾತ್ರೆ ಆಗ್ತಾ ಇದ್ದೆ. ಆದರೆ ಅದು ನಾನು ಮಾಡಿದ್ದು ದೊಡ್ಡ ತಪ್ಪು. ಅದನ್ನು ಬಿಟ್ಟರೆ ನಿಮ್ಮ ತಾಯಿ ನಾನು ಕೊಂದಿಲ್ಲ, ನಿಮ್ಮ ತಂದೆನೇ ಕೊಂದಿದ್ದು. ನಿಮ್ಮ ತಂದೆ ಅವತ್ತು ನಮ್ಮ ಮನೆಗೆ ಬೇಡ, ಸುಮತಿ ಅಮ್ಮವ್ರು ಬಂದಾರ, ನೀನು ಬರೋಕ್ಕೆ ಹೋಗ್ಬೇಡ, ಅವ್ರ ಜೊತೆನೇ 1-2 ದಿನ ಆಯಾಗಿರು, ಆಮೇಲೆ ನಮ್ಮ ವಿಷಯ ಹೇಳಿದ್ರಾಯ್ತು. ಇಲ್ಲ ಅಂದರೆ ನಾನು ಹಿಂಗೆ ಇರ್ತೀನಿ, ಇಲ್ಲ ಅಂದರೆ ನಾನು ನಿಮ್ಮನ್ನು ಬಿಟ್ಟು ದೂರ ಹೋಗ್ತೀನಿ, ಸುಮತಿ ಅಮ್ಮವ್ರ ಜೊತೆನೇ ಚೆಂದಾಗಿರಿ ಅಂತ. ನಾನು ಬೇಡ ಅಂದ್ರೂ ಇವರೇ, ನನ್ನ ಹೆಂಡತಿಗೆ ರೋಗ ಇದೆ, ಅವಳಿಗೆ ಕ್ಯಾನ್ಸರ್ ಇದೆ, ಅವಳ ಜೊತೆ ನಾನು ಸಂಸಾರ ಮಾಡೋಕ್ಕಾಗಲ್ಲ, ನಂದು ಚಿಕ್ಕ ವಯಸ್ಸು, ಆಸೆ ಕನಸು ಇದೆ, ನನಗೆ ನೀನು ಬೇಕು ಅಂತಂದರು. ನಾನಿನ್ನು ಒಂದು ಗಂಡಸು ನನ್ನ ಮಕ್ಕಳು ಶಾಲೆಗೆ ಆಧಾರ ಆಗ್ತಾರ ಅಂತ ಆಸೆಗೆ ಇವ್ರ ಜೊತೆ ಉಳಿದೆ. ಇವ್ರನ್ನೇ ಮದುವೆ ಆಗಬೇಕು, ಇವ್ರ ಆಸ್ತಿನೆಲ್ಲ ನಾನು ತಗೋಬೇಕು ಅಂತ ಇಲ್ಲ. ಆಮೇಲೆ ಇವರು ಕುಡಿದ ಮತ್ತಲ್ಲಿ ಮನೆಗೆ ಬಂದ್ರ, ಅದನ್ನು ಸುಮತಿ ಅಮ್ಮವ್ರು ನೋಡಿಬಿಟ್ರು. ನೋಡಿ ಆ ಕ್ಷಣಕ್ಕೆ ಅವರು ಅವ್ರ ಮೇಲೆ ಏರಾಡಕ್ಕೆ ಹೋಗಿ ಸುಮತಿ ಅಮ್ಮವ್ರನ್ನ ಗೋಡೆಗೆ ದುಗ್ಸಿದ್ರು. ಜೋರಾಗಿ ಏಟು ಬಿದ್ದಿರೋದ್ರಿಂದ ಅವ್ರ ತಲೆಗೆ ಏಟು ಬಿದ್ದು ಅವರು ಪ್ರಾಣ ಬಿಟ್ಟರು. ಆಮೇಲೆ ಇವರು ಹೊಡೆಯಕ್ಕೆ ಹೋದರು. ಅಷ್ಟೊತ್ತಿಗೆ ಅವರು ಪ್ರಾಣನೇ ಬಿಟ್ಟಿದ್ರು. ಅಲ್ಲಿಂದ ನಾವು ಅದೇ ಮನೇಲಿ ಅವ್ರನ್ನ ತೆಗ್ಗ ತೋಡಿ ಮುಚ್ಚಿಬಿಟ್ವಿ. ನಿಮ್ಮಪ್ಪ ಜೈಲಿಗೆ ಹೋಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಇದರಲ್ಲಿ ನಂದೇನು ತಪ್ಪಿಲ್ಲ. ನಿನ್ನ ಕಾಲಿಗೆ ಬೀಳ್ತೀನಿ, ನನ್ನ ಮಕ್ಕಳನ್ನ, ನನ್ನನ್ನು ಅನಾಥ ಮಾಡಬೇಡ ರಾಜು, ಅನಾಥ ಮಾಡಬೇಡ. ನಿನ್ನ ತಪ್ಪಿಗೆ ಇಷ್ಟು ದಿನ ಸಾಕಿದ್ದೀನಲ್ವ, ಇಷ್ಟು ದೊಡ್ಡವನು ಮಾಡಿದ್ದೀನಲ್ವ, ಸಾಯಿಸ್ಬೇಕಂದಿದ್ರೆ ಆವಾಗಲೇ ಸಾಯಿಸ್ಬಿಡ್ತಿದ್ದೆ. ನಂಗೆ ಸಾಯಿಸೋ ಮನಸ್ಸಿಲ್ಲ. ನಾ ಸುಮತಿ ಅಮ್ಮವ್ರನ್ನ ಸಾಯಿಸಿಲ್ಲ. ನಾನು ಅಕ್ಕನ ಸಾಯಿಸಿಲ್ಲ, ನಂಬಿ. ಹೌದು, ಅವಳು ಹೇಳ್ತಾ ಇರೋದು ನಿಜ. ಅವಳು ಬೇಡ ಅಂದರು, ನಾನೇ ಬಲವಂತಿಂದ ಅವಳನ್ನ ಸೇರಿದೆ. ಅದಾದಮೇಲೆ ಸುಮತಿನಿಂದ ಇಷ್ಟಪಟ್ಟೆ, ಆದರೆ ಅವಳು ನಾನು ಯಾವಾಗಲೂ ದೂರನೇ ಇಡ್ತಿದ್ಲು. ಅದಕ್ಕೆ ನಾನು ಮಾಡಿದ್ದು ಒಂದು ತಪ್ಪು ಕೆಲಸ. ನನ್ನನ್ನು ಕ್ಷಮಿಸ್ಬಿಡು ರಾಜು. ಏನೋ ಆತುರದಲ್ಲಿ ಕುಡಿದ ನಿಶೆಯಲ್ಲಿ ದೂಡಕ್ಕೆ ಹೋದೆ, ಅವಳು ಸತ್ತೇ ಹೋಗ್ಬಿಟ್ಲು. ನಾನು ಬೇಕು ಅಂತ ಮಾಡಿದ್ದಲ್ಲ ಮಗನೇ, ಬೇಕು ಅಂತ ಮಾಡಿದ್ದಲ್ಲ. ನನ್ನ ತಪ್ಪಾಗಿದೆ, ನನ್ನ ತಪ್ಪಿನ ಅರಿವು ನನಗಾಗಿದೆ. ನನ್ನನ್ನು ಕ್ಷಮಿಸ್ಬಿಡು ಮಗನೇ, ಕ್ಷಮಿಸ್ಬಿಡು. ನಮ್ಗೆ ಯಾವುದೇ ರೀತಿ ಶಿಕ್ಷೆ ಕೊಡಬೇಡ. ಇಂಥ ಜನನ, ನನ್ನ ತಾಯಿನ ಕೊಂದು ಜನರ ಜೊತೆ ಇಷ್ಟು ದಿನ ನಾನು ಸುಮ್ಮನೆ ಇದ್ನೆ. ಇಲ್ಲ, ನಾನು ಈ ಮನೇಲಿ ಈ ಆಸ್ತಿಗೋಸ್ಕರ, ಈ ಆಸ್ತಿ ಅಂತಸ್ಕೋಸ್ಕರ ನನ್ನನ್ನು ನೀವು ಈ ಥರ ಮಾಡ್ಕೊಂಡ್ರ? ಒಂದು ನಿಮಿಷ ಕೂಡ ನಾನು ಈ ಮನೇಲಿ ಇರಲ್ಲ, ನಾನು ಮನೇಲಿ ಇರಲ್ಲ. ಹಾಗೆ ಈ ಆಸ್ತಿ ಅಂತಸ್ತು ಕೂಡ ನಿಮಗೆ ಸಿಗೋಕ್ಕೆ ನಾನು ಬಿಡೋದೇ ಇಲ್ಲ. ಇದನ್ನೆಲ್ಲ ನಾನು ಅನಾಥಾಶ್ರಮಕ್ಕೆ ಕೊಡ್ತೀನಿ. ನನ್ನ ತಾಯಿ ಅಂದ್ಕೊಂಡಂಗೆ ನಾನು ಅನಾಥಾಶ್ರಮಕ್ಕೆ ಕೊಡ್ತೀನಿ. ನಾನು ಮತ್ತು ನನ್ನ ಹೆಂಡತಿ ರಾಣಿ, ನಾವು ಎಲ್ಲಾದರೂ ದೂರ ಹೋಗ್ತೀವಿ. ನಮ್ಮನ್ನು ಬಿಟ್ಬಿಡಿ, ನಮ್ಮ ಸಹವಾಸಕ್ಕೆ ಬರಬೇಡಿ ಯಾರು. ಈ ಆಸ್ತಿ ಅಂತಸ್ತು ನಿಮಗೂ ಸಿಗಲ್ಲ, ನನಗೂ ಸಿಗಲ್ಲ, ಯಾರಿಗೂ ಬೇಡ. ಈ ಆಸ್ತಿ ಅಂತಸ್ತಿಂದ ಯಾರಿಗೂ ಒಳ್ಳೇದಾಗಿಲ್ಲ. ನಿಮ್ಮನ್ನು ರಾಣಿ, ಬಾ ಹೋಗೋಣ, ನಡಿ ರಾಣಿ. ರೀ, ಯಾಕ್ರಿ
ನಾವ್ಯಾಕೆ ಈ ಮನೆ ಬಿಟ್ಟು ಹೋಗಬೇಕು? ನೋಡಿ, ನಾನು ನಿಮ್ಗೆ ತಿಳಿಸಿ ಹೇಳ್ತೀನಿ, ಅವ್ರನ್ನೇ ಮನೆ ಬಿಟ್ಟು ಹೊರಗೆ ಹಾಕೋಣ. ಆದರೆ ಇದರಲ್ಲಿ ಮಾವಂದೇನು ತಪ್ಪಿಲ್ಲ, ಮಾವಂದೇನು ತಪ್ಪಿಲ್ಲ. ಇದನ್ನು ಮಾಡಿದ್ದು ಆ ಭಾಗ್ಯನೇ. ರಾಣಿ, ನಂಗೆ ಸ್ವಲ್ಪ ಟೈಮ್ ಬೇಕು, ಬಾರಾಣಿ ಒಳಗೆ. ರಾಣಮ್ಮವ್ರೆ, ನಾನು ಬರ್ತೀನಿ. ನನ್ನ ಗಂಡನಿಗೆ ನಾನು ತಿಳಿ ಹೇಳ್ತೀನಿ. ಬೇಡ, ನಾನು ಬರ್ತೀನಿ, ನಡೀರಿ. ಯಾಕಂದರೆ ನಿಮ್ಮ ಮನೆಯವರು ನಿಮ್ಮನ್ನು ಇದನ್ನು ಮಾಡೋದಿಲ್ಲ. ಒಂದು ವಿಷಯ ಅತ್ತೆ, ಇವ್ರು ಬಂದು ಈ ಸತ್ಯ ಹೇಳಿದರು, ಈ ಸತ್ಯದಿಂದ ಇವ್ರು ನನ್ನ ಎಲ್ಲ ಇದು ಹೊರಗೆ ಬಿತ್ತು ಅಂತ ಗೊತ್ತಾದರೆ, ಒಂದು ನಿಮಿಷ ಕೂಡ ಇವ್ರಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾನು ಒಂದು ನಿಮಿಷ ಕೂಡ ಯೋಚನೆ ಮಾಡೋದಿಲ್ಲ ನಿಮ್ಮ ಮನೆಯಿಂದ ಹೊರಗೆ ಹಾಕೋಕ್ಕೆ. ಇದೆಲ್ಲ ನನ್ನ ಗಂಡನ ಆಸ್ತಿ, ನನ್ನ ಗಂಡನ ಹಕ್ಕು. ಇಲ್ಲಿ ಮಾವಂದು ಇಲ್ಲ, ಅತ್ತೆದು ಇಲ್ಲ, ಯಾರ್ದು ಇಲ್ಲ. ಮೈದುನ ತಿಳಿತಾ? ಆಫೀಸಲ್ಲಿ ನನ್ನ ಗಂಡನ ಹುಚ್ಚನಂತ ಹೊರಗೆ ಹಾಕಿದ್ಯಲ್ಲ, ಇನ್ನು ನೋಡುವಂತೆ ಆಫೀಸಲ್ಲಿ ರಂಗಿನ ಆಟನ. ಹುಡುಗಿರು ಬೇಕಲ್ಲ ನಿನಗೆ ಚೆಲ್ಲಾಟ ಆಡೋಕ್ಕೆ, ಹುಡುಗಿರು. ಅವತ್ತು ನೀನು ಆಫೀಸ್ಗೆ ಶೇರ್ಗೆ ಮುಸ್ಕಾಕೊಂಡು ಬಂದವಳೆ ನಾನು, ಕೆಲಸದೊಳಗತೆ. ನನ್ನನ್ನೇ ಪಾರ್ಕಿಗೆ ಬಾ ದುಡ್ಡು ಕೊಡ್ತೀನಿ ಅಂತ ಕರಿತೀಯ? ಥೂ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನೀನು ಒಬ್ಬ ಗಂಡಸ, ಮನೇಲಿ ಕಟ್ಕೊಂಡಿರೋ ಹೆಂಡ್ತಿನ ಇಟ್ಕೊಂಡು ಆಫೀಸಲ್ಲಿ 3-4 ಹೆಂಗಸರನ್ನ ಮೇಂಟೈನ್ ಮಾಡ್ತೀಯ. ಒಂದು ಮುದುಕಿನೂ ಬಿಡಲ್ಲಲ್ಲ ನೀನು. ಥೂ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಡಿ ನಿಂಗಮ್ಮ, ನಾನು ನಿನ್ನ ಗಂಡಂಗೆ ಹೇಳಿ ತಿಳಿ ಹೇಳಿ ಬರ್ತೀನಿ, ನಡಿ. ಅತ್ತೆ, ನೀವು ಇಷ್ಟು ಕೆಟ್ಟವರು ಅಂತ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, 1000 ರೂಪಾಯಿಗೆ ಯಾವುದೇ ತಗೊಳ್ಳಿ ನೀವು, ಅನುಶ್ರೀ ಸಾಡಿ, ನೆಕ್ಲೆಸ್ ಡಿಸೈನ್ ಸಾರಿ, ನಮೃತಾ ಗೌಡ ಅವರು ವೇರ್ ಮಾಡಿರೋಂಥ ಸಾರಿ, ರಂಗಿತಾ ರಂಗ ಸಾರಿ, ಇವು 3 ನಿಮಗೆ 1000 ರೂಪಾಯಿಗೆ 3 ಸೀರೆ ಸಿಗ್ತಾ ಇದ್ದಾವೆ. ನಿಮಗೆ ಯಾವ ಕಲರ್ ಬೇಕು, ಕಲರ್ನ ಆಪ್ಷನ್ ಇರುತ್ತೆ ಇಲ್ಲಿ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ವಿಡಿಯೋ ಕಾಲ್ ಮಾಡಿಬಿಟ್ಟು ನೋಡ್ಬೋದು. 1000 ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೀನಿ. 1000 ರೂಪಾಯಿಗೆ 3 ಸೀರೆ ನೋಡಿ ಎಷ್ಟು ಸಖತ್ತಾಗಿದ್ದಾವೆ. 1, 2, 3 ನಿಮಗೆ ಯಾವುದೇ ತೊಗೊಳ್ಳಿ. ಇದು ನೋಡಿ ಅನುಶ್ರೀ ಸಾಡಿ, ಇದು ಈ ಕಲರ್ ಒಳಗೆ ನೋಡಿ, ಇದಕ್ಕೆ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಂದರೆ, ಬ್ಲೂ ಕಲರ್ಗೆ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ, ಆರೆಂಜ್ಗೆ ಬ್ಲೂ ಬಾರ್ಡರ್ ಕೊಟ್ಟಿದ್ದಾರೆ. ಇದು ನೋಡಿ ಗ್ರೀನ್ಗೆ, ಇದು ಗ್ರೀನ್ ಕಲರ್ ನಿಮ್ಗೆ ಎಲ್ಲೋ ಅನ್ನಿಸ್ತಾ ಇದೆ, ಸೊ ಇದಕ್ಕೆ ಬ್ಲೂ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಚೆನ್ನಾಗಿದ್ದಾವೆ. ಇದು ಒಂದು ನಿಮಗೆ, ಆಮೇಲೆ ಇದು ನೋಡಿ ನೆಕ್ಲೆಸ್ ಡಿಸೈನ್ ಸಾರಿ, ಇದು ಒಂದು ನಿಮಗೆ ಅನುಶ್ರೀ ಸಾರಿ. ಇವು 3 ಸೀರೆ ನಿಮಗೆ 1000 ರೂಪಾಯಿಗೆ 3 ಸಿಗ್ತಾ ಇದ್ದಾವೆ. ನಿಮಗೆ ಒಂದೇ ಥರ ಪ್ಯಾಟರ್ನು 3 ಬೇಕಂದ್ರೂ ಕೊಡ್ತೀವಿ. ಇದೇ ಒಂದೇ ಥರ 3 ಬೇಕಂದ್ರೂ ಕೊಡ್ತೀವಿ. ಇದು ಒಂಥರ 3 ಬೇಕಂದ್ರೂ ಕೊಡ್ತೀವಿ. ಬಲ್ಕ್ ಒಳಗೂ ನಿಮಗೆ ಆರ್ಡರ್ ತೊಗೋಬೋದು. ನೀವು ಎಷ್ಟೇ ಕ್ವಾಂಟಿಟಿ ಬೇಕಾದರೂ ನಮ್ಮ ಹತ್ರ ಸೀರೆಗಳಿರ್ತಾವೆ. ನೀವು ಬೇಕಾದಷ್ಟು ಸೀರೆ ತೊಗೊಂಡು ವ್ಯಾಪಾರ ಮಾಡ್ಬೋದು. ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇರ್ತೀವಿ. 1000 ರೂಪಾಯಿಗೆ 3 ಸೀರೆ ನೋಡಿ, ಬರೀ 1000 ರೂಪಾಯಿಗೆ 3 ಸೀರೆ. ಯಾರಿಗೆ ಬೇಕಾದರೂ ಸ್ಕ್ರೀನ್ ಮೇಲಂತೂ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ ನೀವು, ಮತ್ತು ವಿಡಿಯೋ ಕಾಲ್ ಮಾಡಿಬಿಟ್ಟು ಸೀರೆನ ಬಾಯ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು. ಇನ್ನೇ ಒಂದು ಬಿಗ್ ಆಫರ್ ಇಟ್ಟಿದ್ದೆ ನಾನು, ಅನುಶ್ರೀ ಸಾರಿದು 1000 ರೂಪಾಯಿಗೆ 3 ಅಂತ. ಎಷ್ಟು ಸೀರೆ ಖಾಲಿ ಆಗ್ತಾಯಿದೆ, ಬೆಳಗ್ಗೆಯಿಂದನೂ ನಾನು ಖಾಲಿನೇ ಇಲ್ಲ, ಅಷ್ಟು ಸೀರೆ ಹೋಗ್ತಾ ಇದ್ದಾವೆ. ಇವತ್ತು ಆಫ್ಲೈನೇ ಅಷ್ಟು ಸೀರೆ ಹೋಗ್ತಾ ಇದ್ದಾವೆ. ಇಲ್ಲೇ ನೋಡಿ ಸೀರೆಗಳು ಎಷ್ಟು ಖಾಲಿ ಆಗ್ತಾ ಇದ್ದಾವೆ. 1000 ರೂಪಾಯಿಗೆ 3 ಅಂದ ತಕ್ಷಣ ಎಲ್ಲ ಸೀರೆ ಹೋಲ್ಸೇಲಲ್ಲಿ ನೋಡಿ, ಹೋಲ್ಸೇಲಲ್ಲೇ ಕೊಡ್ತಾಯಿದ್ದೀನಿ ನಾನು. ಈ ಬರೀ 1000 ರೂಪಾಯಿಗೆ 3. ಯಾವುದೇ ತೊಗೊಳ್ಳಿ, ನೀವು ಇದನ್ನೇ 3 ತೊಗೋತೀರಾ ಇದನ್ನೇ ತೊಗೊಳ್ಳಿ, ಇದನ್ನೇ 3 ತೊಗೋತೀರಾ ಇದನ್ನೇ ತೊಗೊಳ್ಳಿ. ಎಲ್ಲ ಥರ ಸೀರೆಗಳು ನೋಡಿ, ಇದನ್ನೇ ತೊಗೋತೀರಾ ಇದನ್ನಾದರೂ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಗೆ ಇದು 3 ಬೇಕಾ, ಇದು ಸಿಗುತ್ತೆ. ನಿಮ್ಗೆ ಈ ಕಲರ್ ಬೇಕಾ, ಕಲರ್ ಬೇಕಾದಷ್ಟಿದ್ದಾವೆ. ಎಲ್ಲ ಬೆಳಗ್ಗೆಯಿಂದ ಸೀರೆನೇ ಇದನ್ನು ಮಾಡ್ತಾಯಿದ್ದೀನಿ ನಾನು. ಒಂಚೂರು ಇವತ್ತು ಅಷ್ಟು ಆಫ್ಲೈನ್ ಸೀರೆ ಹೋಗ್ತಾ ಇದ್ದಾವೆ. ನಿಮಗೆ ಯಾರಿಗಾದರೂ ಬೇಕಂದರೆ, ಈಗ ನಾನು ನಿಮಗೆ ಇನ್ನೂ ಒಂದು ಇವತ್ತು ಏನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಂದರೆ, ಇನ್ನೂ ಒಂದು ಹೊಸ ಸೀರೆ ತೋರಿಸ್ತಾ ಇದ್ದೀನಿ. ಅದು ಯಾವುದು ಸೀರೆ ಗೊತ್ತಾ? ಬಾಂಧನಿ ಸಾರಿ. ಎಷ್ಟು ಚೆನ್ನಾಗಿದೆ ನೋಡಿ ಬಾಂಧನಿ ಸಾರಿ. ಇಲ್ಲಿ ನೋಡಿ ಸಾರಿ ಪೋಸ್ಟರ್ ತೋರಿಸ್ತಾ ಇದ್ದೀನಿ ನಿಮಗೆ. ಯಾರಿಗೆಲ್ಲ ಬೇಕಂತಿರಲ್ಲ, ಬೇಗ ಬೇಗ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲನೂ ಶೇರ್ ಮಾಡಿ, ಮತ್ತು ನೋಡಿ ಸೀರೆಗಳು ನೋಡ್ಕೊಂಬಿಡಿ. ಕಲರ್ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ನಾನು. ಇದು ಬಂದು ನಿಮಗೆ ಯೆಲ್ಲೋಗೆ ರೆಡ್ ಕಲರ್ ಬಾರ್ಡರ್ ಬಂದಿದೆ ನೋಡಿ, ಬ್ಲೌಸ್ ಪೀಸು ವಿತ್ ಬ್ಲೌಸ್ ಪೀಸು. ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇದ್ದಾವೆ ಈ ಸೀರೆಗಳು. ನಿಮಗೆ ಬೇಗ ಬೇಗ ನೀವು ಬುಕ್ ಮಾಡ್ಕೋಬೇಕು. ಇದು ಗ್ರೀನ್ಗೆ ನೋಡಿ ಈ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ, ಸಖತ್ತಾಗೈತೆ. ಸಾರಿ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ. ಸಾರಿ ನೋಡಿ, ಇದನ್ನು ಇಲ್ಲಿ ನೋಡಿ, ಮೇಲ್ಗಡೆ ಬಾರ್ಡ್ರ್ ಬರ್ತೈತೆ, ಇದು ಬಂದು ನಿಮಗೆ ಕೆಳಗಡೆ ಬಾರ್ಡ್ರ್ ಬರ್ತೈತೆ. ಎಷ್ಟು ರಿಚ್ಚಾಗಿ ಬರುತ್ತೆ ಅಂದರೆ ಸಾರಿ ಅಷ್ಟು ರಿಚ್ಚಾಗಿ ಬರುತ್ತೆ. ಈ ಥರ ನೋಡಿ, ಕಲರ್ ನೋಡ್ಕೊಂಬಿಡಿ. ಆಮೇಲೆ ನಿಮಗೆ ಒಂದೊಂದಾಗೆ ಕಲರ್ ತೋರಿಸ್ತಾ ಹೋಗ್ತೀನಿ ನಾನು. ಇದು ಒಂದು ಕಲರು, ಇದು ನಿಮಗೆ ಗ್ರೀನ್ ಕಲರ್ ಒಳಗೆ ಸಿಗ್ತಾ ಇದೆ.
ಇಲ್ಲಿ ನೋಡಿ ಇದರ ಪ್ರೈಸ್ ಬಂದು ನಿಮಗೆ ಬರೀ 550 ರೂಪಾಯಿ. ಎಷ್ಟು ಚೆನ್ನಾಗಿದೆ ನೋಡಿ ಸೀರೆ ಬಂದು ನೋಡಿಯಪ್ಪ, ಎಷ್ಟು ಆಸಮ್ ಆಗಿದೆ ಅಂದರೆ ಸಖತ್ತಾಗಿದೆ. ಕಲರ್ ನೋಡ್ಕೊಂಬಿಡಿ, ಅಷ್ಟು ಚೆನ್ನಾಗಿದೆ. ಸಾರಿ ಫುಲ್ಲು ಕೂಡ ಸೂಪರ್ ಆಗಿದೆ. ಇದ್ರ ಕಲರ್ ನೋಡ್ಕೊಂಬಿಡಿ, ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಅಷ್ಟು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ. ಯಾರಿಗೆಲ್ಲ ಬೇಕಂತಿರಲ್ಲ ಕಲರ್ ನೋಡ್ಕೊಂಬಿಡಿ. ಸೀರೆ ಕಲರ್ಗಳು ತೋರಿಸ್ತಾ ಹೋಗ್ತೀನಿ. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೆ, ಕಸ್ಟಮರು ಸೀರೆ ನೋಡ್ತಾ ಇದ್ರು, ಸೊ ಅವ್ರಿಗೋಸ್ಕರ ಮತ್ತೆ ನಾನು ತೋರ್ಸಕತ್ತೆ. ಈ ಕಲರೊಂದು ಯಾರಿಗೆ ಬೇಕು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲೆ ಇದೆ, ಸೊ ಅದನ್ನು ನೀವು DM ಮಾಡಿ. ನೋಡಿ ನಿಮಗೆ ಈ ಥರ ಈ ಕಲರು ಇದೆ. ಓಪನ್ ಮಾಡಿ ತೋರಿಸ್ತೀನಿ ರೀ, ಒಂದು ನಿಮಿಷ. ನಾನೇ ವಿಡಿಯೋ ಮಾಡೋದು, ನಾನೇ ಈ ಥರ ಇದನ್ನು ಮಾಡೋದ್ರಿಂದ ಅದು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ನಾನು ಅದಕ್ಕೆಲ್ಲ ಇದನ್ನು ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪಲ್ಲು ನೋಡಿ ಅಷ್ಟು ರಿಚ್ ಆಗಿದೆ. ಇದ್ರದ್ದು ನಿಮ್ಗೆ ಇನ್ನೊಂದು 2 ಪೋಸ್ಟರ್ ತೋರಿಸ್ತೀನಿ ನಾನು. ಇದು ನೋಡಿ ಪಲ್ಲು ಈ ಥರ ಬರುತ್ತೆ, ಮತ್ತು ಬ್ಲೌಸು ಈ ಥರ ಬರುತ್ತೆ. 2 ಕಲರ್ ಒಳಗೆ ಬರುತ್ತೆ ನಿಮಗೆ ಬ್ಲೌಸ್ ಕೂಡ. ಬಾರ್ಡರ್ದು ಮತ್ತು ಸಾರಿದು ಬಾಡಿ ಯಾವ ಥರ ಇರುತ್ತೋ ಆ ಥರ 2 ಕಲರ್ ನಿಮ್ಗೆ ಬರುತ್ತೆ ನೋಡಿ. ಇದು ನೋಡಿ ನಿಮ್ಗೆ ಯೆಲ್ಲೋ ಕಲರ್ಗೆ ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ ಸಾರೀಸು, ಸೂಪರ್ ಆಗಿದ್ದಾವೆ. ಯಾರಿಗಾದರೂ ಬೇಕಂದ್ರೆ ಬೇಗ ಸ್ಕ್ರೀನ್ ಮೇಲಂತೂ 9036882501 ಬೇಗ ವಾಟ್ಸಪ್ ಮಾಡಿ. ಮತ್ತು ಅದ್ರ ಜೊತೆ ನೋಡಿ ಸೆಮಿ ಸಿಲ್ಕ್ ಒಳಗೆ, ಮೈಸೂರು ಸೆಮಿ ಸಿಲ್ಕ್ ಒಳಗೆ ಈ ಥರ 2D ಪ್ಯಾಟರ್ನ್ ಒಳಗೂ ಸೀರೆ ಅದಾವೆ. ಇದು ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡ್ಬೋದು. ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ, ಅಷ್ಟು ಸೂಪರ್ ಆಗಿದ್ದಾವೆ ಸೀರೆಗಳು. ಮತ್ತು ನಾನು ಕಳಿಸಿ ಇದು ನೋಡಿ, ಇದು ಟ್ರೆಂಡಿಂಗ್ ಸಾರಿ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ, ಪಶ್ಮಿನಾ ಸಾರಿ ಅಂತ ಹೇಳಿ ಎಲ್ಲ ಕಳಿಸಿ ಎಷ್ಟೊಂದು ಕಾಸ್ಟ್ಲಿ. ನನ್ನ ಕಳಿಸಿ ಮಾತ್ರ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇದ್ದಾವೆ. ಇಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರೋಂಥ ಪಶ್ಮಿನಾ ಸಾರಿ ಇದು. ಫುಲ್ಲು ಓವರಾಲು ನೋಡಿ ನಿಮಗೆ ಎಷ್ಟು ರಿಚ್ ಆಗಿ ಬಂದಿದೆ. ಸಾರಿ ಕೂಡ ಅಷ್ಟು ರಿಚ್ ಆಗಿದೆ ಈ ಸೀರೆ. ಮತ್ತು ಯಾರಿಗಾದರೂ ಇದು ಬೇಕಂದರೆ ಬೇಗ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟಿದ್ದೀನಿ, ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ. ಇದರೊಳಗೆ ನಿಮಗೆ ಇನ್ನೂ ಒಂದು ಕಲರ್ ಇದೆ, ಬ್ಲ್ಯಾಕು. ಎಷ್ಟು ಚೆನ್ನಾಗಿದೆ ನೋಡಿ. ಇದರ ಪ್ರಿಂಟ್ ಯಾವ ಥರ ಮಾಡಿದ್ದಾರೆ ನೋಡಿ. ಮೈಸೂರಲ್ಲಿ ಅರಮನೆಯಲ್ಲಿ ಯಾವ ಥರ ಇರುತ್ತೋ ಅದೆಲ್ಲ ಥರ ಭರತನಾಟ್ಯ ಅದು ಇದು ಅಂತ ಅಷ್ಟು ಚೆನ್ನಾಗಿ ಇದನ್ನು ಪ್ರಿಂಟ್ ಮಾಡಿದ್ದಾರೆ. ಸೊ ಈ ಸಾರಿ ಪ್ರೈಸ್ ಬಂದು ನಿಮಗೆ ಕೇವಲ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ. ಬೇಗ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಬ್ಲ್ಯಾಕ್ ಒಳಗಿದೆ ಇದು ನೋಡಿ, ಗೋಲ್ಡನ್ ಬಾರ್ಡರ್ ಬಂದಿದೆ. ಸಖತ್ತಾಗಿ ಮಾಡಿದ್ದಾರೆ. ಸಾರಿ ಕೂಡ ಅಲ್ಟಿಮೇಟ್ ಆಗಿದೆ. ಇನ್ನೊಂದು ತೋರಿಸ್ತೀನಿ ನಿಮಗೆ, ಇನ್ನೊಂದು ಪೀಸು. ಇದು ಈ ಥರ ಎಲ್ಲ 3 ಒಂದೊಂದು ಥರ ಡಿಸೈನ್ ಇದೆ. ಇದು ಬ್ಲ್ಯಾಕ್ ಒಳಗೆ ಬರುತ್ತೆ. ಇದ್ರ ಬಾರ್ಡ್ರ್ ನೋಡಿಪ್ಪ, ಏನು ಸಖತ್ತಾಗಿದೆ. ಇದ್ರ ಬಾರ್ಡ್ರ್ ಕೂಡ ನೋಡಿ ಎಷ್ಟು ಸೂಪರಾಗಿ ಬಂದೈತೆ. ಬಾರ್ಡ್ರ್ ನೋಡಿ ನೀವು ದೂರಿಂದ ನೋಡಿ. ಇಲ್ಲಿ ಈ ಥರ ಬಾರ್ಡ್ರು ಲೋಟಸ್ ಡಿಸೈನ್ ಬಂದೈತೆ. ಇಲ್ಲಿ ನಿಮಗೆ ಈ ಥರ ನೋಡಿ ಬಾರ್ಡ್ರ್ ಕೊಟ್ಟಿದ್ದಾರೆ. ಚೆನ್ನಾಗಿದ್ದಾವೆ ಸೀರೆಗಳು, ಒಂದಕ್ಕಿಂತ ಒಂದು ಸೂಪರಾಗಿದ್ದಾವೆ. ಯಾರಿಗಾದರೂ ಬೇಕಂದ್ರೆ ನೋಡಿ ಈ ಥರ ಬ್ಲ್ಯಾಕ್ ಒಳಗೆ ಈ ಥರ ಡಿಸೈನ್ಸ್ ಮಾಡಿದಾರಲ್ಲ, ಇದಕ್ಕೆ ಪಶ್ಮಿನಾ ಸಾರಿ ಅಂತ ಹೆಸರಿಟ್ಟಿರೋದು. ಎಲ್ಲರಿಗೂ ನಮಸ್ಕಾರ. ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಕಡೆಯಿಂದ ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ, ಸೊ ನೋಡಿ ಮತ್ತೆ ಸಾರಿದು ಹೊಸ ಕಲೆಕ್ಷನ್ ಬಂದಿದೆ. ಸೊ ನೋಡಿ ನಿಮಗೆ ಯಾವ ಥರ ಸೀರೆಗಳಿದಾವಂತ ನಾನು ನಿಮಗೆ ಒಂದೊಂದಾಗಿ ಸೀರೆ ಫೋಟೋ ತೋರಿಸ್ತಾ ಹೋಗ್ತೀನಿ. ಇಷ್ಟ ಆದರೂ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ DM ಮಾಡಿ, ವಿಡಿಯೋ ಕಾಲ್ ಮಾಡಿಬಿಟ್ಟು ನೀವು ಸೀರೆನ ತೊಗೋಬೋದು. ಒಳ್ಳೆ ಕಲೆಕ್ಷನ್ ಇದಾವೆ, ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇದ್ದಾವೆ. ಬೇಗ ಬುಕ್ ಮಾಡ್ಕೊಳ್ಳಿ. ಬನ್ನಿ ಸೀರೆ ಫೋಟೋ ತೋರಿಸ್ತೀನಿ. ಇಲ್ಲಿ ನೋಡಿ ಫಸ್ಟು ಸೀರೆದು ನಾನು ನಿಮಗೆ ಪೋಸ್ಟರ್ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳಿ. ಎಷ್ಟು ಸಖತ್ತಾಗಿದೆ ಅಂದರೆ ಪಲ್ಲು ಕೂಡ ನಿಮಗೆ ಪಿಕಾಕ್ ಒಳಗೆ ಬಂದಿದೆ. ಸಾರಿ ಫುಲ್ ಓವರಾಲ್ ನಿಮಗೆ ಈ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಂದು. ನಿಮಗೆ ಬಾರ್ಡರ್ ನೋಡಿ ಎಷ್ಟು ಸಖತ್ತಾಗಿದೆ. ಬನ್ನಿ ಸೀರೆ ತೋರಿಸ್ತೀನಿ. ಇಲ್ಲಿ ನೋಡಿ ಪಿಂಕಿಗೆ ನಿಮಗೆ ಬ್ಲೂ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಅಷ್ಟು ಸಖತ್ತಾಗೈತೆ ಸಾರಿ ಬಂದು. ನಿಮಗೆ ಸಾರಿ ಫುಲ್ ರಿಚ್ ಆಗಿರುತ್ತೆ. ಇದು ಈ ಥರ ಬರುತ್ತೆ. ಸಾರಿನೂ ಫುಲ್ಲು ಓವರಾಲು ಈ ಥರ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಪಿಂಕ್ ಕಲರು ಸಖತ್ತಾಗೈತೆ ಸೀರೆ ಬಂದು. ಈ ಥರ ನೋಡಿ ನಿಮಗೆ ಸಾರಿ ಫುಲ್ಲು ಈ ಥರ ಬರುತ್ತೆ. ಮತ್ತು ಪಲ್ಲು ಕೂಡ ಈ ಥರ ಪಿಕಾಕು ಒಳಗೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ರಿಚ್ಚಾಗಿ ಕೊಟ್ಟಿದ್ದಾರೆ ಸೀರೆನ. ನಿಮಗೆ ಇದು ಬರೀ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಮತ್ತು ನಿಮಗೆ ಈ ಥರ ಬ್ಲೌಸ್ ಬಂದು ಈ ಥರದಲ್ಲಿ ಬರುತ್ತೆ ಕಾಂಟ್ರಾಕ್ಟು. ಮತ್ತು ಇದು ನೋಡಿ ಈ ಥರ ನಿಮಗೆ ಬಾರ್ಡರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಈ ಥರ ಬಾರ್ಡರ್ ಬಂದಿದೆ ನೋಡಿ. ಸಖತ್ತಾಗೈತೆ ಸಾರಿ ಬಂದು. ನಿಮಗೆ ಬೇಕಂದರೂ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ DM ಮಾಡಿ. ಬನ್ನಿ ಕಲರ್ ತೋರಿಸ್ತಾ ಹೋಗ್ತೀನಿ. ಇದು ಬಂದು ನೋಡಿ ನಿಮಗೆ ಈ ಕಲರ್ ಇದೆ. ಈ ಥರ ಪೋಸ್ಟ್ರಲ್ಲಿ ಈ ಥರ ಬರುತ್ತೆ. ಈ ಕಲರ್ ಇದೆ. ಮತ್ತು ಸೆಕೆಂಡ್ ಒನ್ ಬಂದು ಈ ಥರ ಇದೆ ನೋಡಿ. ಇಲ್ಲಿ ನೋಡಿ ಇದು ಬ್ಲ್ಯಾಕ್ ಒಳಗೆ ಬಂದೈತಿ. ಎಷ್ಟು ಚೆನ್ನಾಗಿ ಬಂದೈತೆ. ಬ್ಲ್ಯಾಕಿಗೆ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸಖತ್ತಾಗಿದ್ದಾವ್ರಿ ಸೀರೆ ಅಂತೂ ಅಲ್ಟಿಮೇಟ್ ಆಗಿದ್ದಾವೆ. ಕೇವಲ ಸೀರೆ ಪ್ರೈಸ್ ಬಂದು ನಿಮಗೆ ಸಾರೀಸ್ ಪ್ರೈಸ್ ಬಂದು ನಿಮಗೆ ಕೇವಲ 600 ರೂಪಾಯಲ್ಲಿ ಸಿಗ್ತಾ ಇದ್ದಾವೆ. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಒಳ್ಳೆ ಕಲೆಕ್ಷನ್ ಐತಿ. ಬರೀ 600 ರೂಪಾಯಲ್ಲಿ ಸೀರೆ ಸಿಗ್ತಾ ಇದ್ದಾವೆ. ಹೋಲ್ಸೇಲ್ ಪ್ರೈಸು ಮತ್ತು ಆಲ್ ಓವರ್ ಇಂಡಿಯಾನು ನಿಮಗೆ ಶಿಪ್ಪಿಂಗ್ ಇರ್ತೈತಿ. ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಇದು ಯೆಲ್ಲೋ ಕಲರ್ಗೆ ನಿಮಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇದು ನೋಡಿ
ನೋಡಿರಿ, ಒಂದಕ್ಕಿಂತ ಒಂದು ಅಷ್ಟು ಸೂಪರ್ ಆಗಿದಾವೆ. ನೋಡ್ತಾ ಹೋಗಿ. ಇಷ್ಟು ಕ್ವಾಂಟಿಟಿ ಅದಾವೆ ನನ್ನ ಕಡೆ, ಇಷ್ಟು ಕಲರ್ ಕಾಂಬಿನೇಷನ್. ಇಲ್ಲಿ ನೋಡಿ, ಫಸ್ಟು ಸೀರೆದು ನಾನು ನಿಮಗೆ ಪೋಸ್ಟರ್ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳಿ. ಎಷ್ಟು ಸಖತ್ತಾಗಿದೆ ಅಂದರೆ, ಪಲ್ಲು ಕೂಡ ನಿಮಗೆ ಪಿಕಾಕ್ ಒಳಗೆ ಬಂದಿದೆ. ಸ್ಯಾರಿ ಫುಲ್ ಓವರಾಲ್ ನಿಮಗೆ ಈ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಂದು. ನಿಮಗೆ ಬಾರ್ಡರ್ ನೋಡಿ ಎಷ್ಟು ಸಖತ್ತಾಗಿದೆ. ಬನ್ನಿ ಸೀರೆ ತೋರಿಸ್ತೀನಿ. ಇಲ್ಲಿ ನೋಡಿ, ಪಿಂಕಿಗೆ ನಿಮಗೆ ಬ್ಲೂ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಅಷ್ಟು ಸಖತ್ತಾಗೈತೆ ಸ್ಯಾರಿ ಬಂದು. ನಿಮಗೆ ಸ್ಯಾರಿ ಫುಲ್ ರಿಚ್ ಆಗಿರುತ್ತೆ. ಇದು ಈ ಥರ ಬರುತ್ತೆ. ಸ್ಯಾರಿನೂ ಫುಲ್ಲು ಓವರಾಲು ಈ ಥರ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ, ಪಿಂಕ್ ಕಲರು ಸಖತ್ತಾಗೈತೆ ಸೀರೆ ಬಂದು. ಈ ಥರ ನೋಡಿ, ನಿಮಗೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ. ಮತ್ತು ಪಲ್ಲು ಕೂಡ ಈ ಥರ ಪಿಕಾಕು ಒಳಗೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ, ಅಷ್ಟು ರಿಚ್ಚಾಗಿ ಕೊಟ್ಟಿದ್ದಾರೆ ಸೀರೆನ. ನಿಮಗೆ ಇದು ಬರೀ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಮತ್ತು ನಿಮಗೆ ಈ ಥರ ಬ್ಲೌಸ್ ಬಂದು ಈ ಥರದಲ್ಲಿ ಬರುತ್ತೆ ಕಾಂಟ್ರಾಕ್ಟು. ಮತ್ತು ಇದು ನೋಡಿ, ಈ ಥರ ನಿಮಗೆ ಬಾರ್ಡರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಈ ಥರ ಬಾರ್ಡರ್ ಬಂದಿದೆ ನೋಡಿ. ಸಖತ್ತಾಗೈತೆ ಸ್ಯಾರಿ ಬಂದು. ನಿಮಗೆ ಬೇಕಂದರೂ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ DM ಮಾಡಿ. ಬನ್ನಿ ಕಲರ್ ತೋರಿಸ್ತಾ ಹೋಗ್ತೀನಿ. ಇದು ಬಂದು ನೋಡಿ, ನಿಮಗೆ ಈ ಕಲರ್ ಇದೆ. ಈ ಥರ ಪೋಸ್ಟ್ರಲ್ಲಿ ಈ ಥರ ಬರುತ್ತೆ. ಈ ಕಲರ್ ಇದೆ. ಮತ್ತು ಸೆಕೆಂಡ್ ಒನ್ ಬಂದು ಈ ಥರ ಇದೆ ನೋಡಿ. ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಒಳಗೆ ಬಂದೈತಿ. ಎಷ್ಟು ಚೆನ್ನಾಗಿ ಬಂದೈತೆ. ಬ್ಲ್ಯಾಕಿಗೆ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸಖತ್ತಾಗಿದಾವೆ ರೀ ಸೀರೆ ಅಂತೂ. ಅಲ್ಟಿಮೇಟ್ ಆಗಿದಾವೆ. ಕೇವಲ ಸೀರೆ ಪ್ರೈಸ್ ಬಂದು ನಿಮಗೆ, ಸ್ಯಾರೀಸ್ ಪ್ರೈಸ್ ಬಂದು ನಿಮಗೆ ಕೇವಲ 600 ರೂಪಾಯಲ್ಲಿ ಸಿಗ್ತಾ ಇದ್ದಾವೆ. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಒಳ್ಳೆ ಕಲೆಕ್ಷನ್ ಐತಿ. ಬರೀ 600 ರೂಪಾಯಲ್ಲಿ ಸೀರೆ ಸಿಗ್ತಾ ಇದ್ದಾವೆ. ಹೋಲ್ಸೇಲ್ ಪ್ರೈಸು. ಮತ್ತು ಆಲ್ ಓವರ್ ಇಂಡಿಯಾನು ನಿಮಗೆ ಶಿಪ್ಪಿಂಗ್ ಇರ್ತೈತಿ. ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದು ಯೆಲ್ಲೋ ಕಲರ್ಗೆ ನಿಮಗೆ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಕೊಟ್ಟಿದ್ದಾರೆ. ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇದು ನೋಡಿರಿ, ಒಂದಕ್ಕಿಂತ ಒಂದು ಅಷ್ಟು ಸೂಪರ್ ಆಗಿದಾವೆ. ನೋಡ್ತಾ ಹೋಗಿ. ಇಷ್ಟು ಕ್ವಾಂಟಿಟಿ ಅದಾವೆ ನನ್ನ ಕಡೆ, ಇಷ್ಟು ಕಲರ್ ಕಾಂಬಿನೇಷನ್.